ಇಂದು ರಾತ್ರಿ ಬೈಬಲ್ನಲ್ಲಿ ಒಂದು ಕಾರ್ಯದ ಬಗ್ಗೆ ಧ್ಯಾನಿಸೋಣ. ಏನು ಧ್ಯಾನಿಸಲಿಕ್ಕೆ ಇದ್ದೇವೆ ಎಂದರೆ ಆದಿಕಾಂಡ 28ನೇ ಅಧ್ಯಾಯ ಮೊದಲ 3 ವಾಕ್ಯಗಳು. ಈ ಈಸಾಕನ ಕುಟುಂಬ ಇದರ ಕುರಿತಾಗಿ ತಾನೇ ನಾಳೆ ಇವರ ಮನಸ್ಸಿನ ಒಳಗಡೆ ದೇವರ ಭಯವೇ ಇಲ್ಲ, ಇವರು ದೇವರಿಗೆ ಮೆಚ್ಚುಗೆಯಾಗಿಯೂ ಇರುವುದಿಲ್ಲ, ಮನಸ್ಸು ಬಂದಂತೆ ಬಾಳುವಂತವರು. ಆದ್ದರಿಂದ ಇವರ ಕುಟುಂಬಗಳ ಮೇಲೆ ಶಾಪ ಇರುತ್ತದೆ. ಆದ್ದರಿಂದ ನೀನು ಇಲ್ಲಿ ಹೆಣ್ಣನ್ನು ತೆಗೆದುಕೊಳ್ಳಬೇಡ, ನಿನ್ನ ಸಂತತಿಯೂ ಬಾಧಿಸಲ್ಪಡುತ್ತದೆ. ಹಾಗಾದರೆ ಏನು ಮಾಡುವುದು? ಕರ್ತರ ಕುರಿತಾಗಿ ತಿಳಿದಂತ ಒಂದು ಕುಟುಂಬ ಇದೆ, ಅವರು ತುಂಬಾ ದೂರದಲ್ಲಿ ಇದ್ದಾರೆ. ನಿನ್ನ ತಾಯಿ ತಂದೆಯ ಮನೆ, ಅವರು ಬಂದು ನಮಗೆ ಸಂಬಂಧಿಕರು. ಆದ್ದರಿಂದ ನೀನು ಅಲ್ಲಿಗೆ ಹೋಗು, ಅಲ್ಲಿ ನಿನ್ನ ಸೋದರ ಮಾವನಿದ್ದಾನೆ, ಅವನ ಕುಮಾರ್ತಿಗಳಲ್ಲಿ ಒಬ್ಬಳನ್ನು ನೀನು ಮದುವೆ ಮಾಡಿಕೊ ಎಂದು ಹೇಳಿ ಆಶೀರ್ವದಿಸಿ ದೇವರ ವಾಗ್ದಾನಗಳನ್ನು ಹೇಳಿ ಕಳಿಸಿಕೊಡುತ್ತಾನೆ. ಅದನ್ನೇ ಇಲ್ಲಿ ಈ ವಾಕ್ಯದಲ್ಲಿ ನೋಡುತ್ತಾ ಇದ್ದೇವೆ. ಈಗ ಅವರ ಇಬ್ಬರ ಮಕ್ಕಳಲ್ಲಿ ಏಸಾವ ಯಾಕೋಬ, ಈಸಾಕ ಯಾಕೋಬನಿಗೆ ಆಲೋಚನೆಯನ್ನು ಕೊಟ್ಟು ನೀನು ಈ ಜಾಗದಲ್ಲಿರುವ ಹೆಣ್ಣನ್ನು ಮದುವೆ ಮಾಡಿಕೊಳ್ಳಬೇಡ ಎಂಬುದಾಗಿ ಹೇಳಿ ಕಳಿಸಿಕೊಡುತ್ತಾನೆ. ಇದಕ್ಕೆ ಕಾರಣ ತನ್ನ ಪರಿವಾರದಲ್ಲಿ ಒಂದು ಹೆಣ್ಣನ್ನು ತೆಗೆದುಕೊಳ್ಳಬೇಕು. ನನ್ನ ಮನೆಗೆ ಕಳಿಸಿಕೊಟ್ಟರು ನಿನ್ನ ತಾಯಿಯಾದವರು ರೆಬೇಕ. ಆದ್ದರಿಂದ ಕರ್ತರ ಕುರಿತಾದ ಒಂದು ಅರಿವು ಅವರಲ್ಲಿ ಉಂಟು, ಅಲ್ಲಿಗೆ ಹೋಗು ಎಂಬುದಾಗಿ ಹೇಳಿ ಕಳಿಸಿದನು ನಾವು ನೋಡುತ್ತೇವೆ. ಹಾಗಾದರೆ ಒಂದು ಆಲೋಚನೆ ಅವರ ಬಳಿ ಇತ್ತು, ಒಂದು ಮಗನಿಗೆ ಆಲೋಚನೆಯನ್ನು ಕೊಡುವುದನ್ನು ನಾವು ನೋಡುತ್ತಾ ಇದ್ದೇವೆ. ಎತ್ತವರ ಆಲೋಚನೆ ಮಕ್ಕಳಿಗೆ ತುಂಬಾ ಅವಶ್ಯ. ಇದರಲ್ಲಿ ಒಂದು ತಪ್ಪನ್ನು ಮಾಡಿಬಿಟ್ಟರು ಅವರು. ಏಸಾವನಿಗೆ ಆ ಆಲೋಚನೆಯನ್ನ ಕೊಡಲೇ ಇಲ್ಲ. ಇಬ್ಬರಿಗೂ ಒಂದೇ ವಯಸ್ಸು, ಅವಳಿ ಮಕ್ಕಳು ತಾನೆ. ಆದಿಕಾಂಡ 26ನೇ ಅಧ್ಯಾಯದಲ್ಲಿ 34 ಮತ್ತು 35ನೇ ವಾಕ್ಯವನ್ನು ಓದುವಾಗ ಈ ಏಸಾವನು 40 ವರ್ಷವಾದಾಗ ಮದುವೆ ಆದ ಎಂಬುದಾಗಿ ಆ ವಾಕ್ಯದಲ್ಲಿ ಬರೆದಿದೆ. ಈವನ್ ಈಸಾಕನಿಗೂ ಅಂದ್ರೆ ಏಸಾವನ ಅಪ್ಪನಿಗೂ ಕೂಡ 40 ವರ್ಷದಲ್ಲಿಯೇ ವಿವಾಹ ಆಯಿತು. ಆ ಕಾಲದಲ್ಲಿ ಆ ರೀತಿಯಾದ ಲೇಟ್ ಆಗಿ ಮದುವೆ ಆಗುತ್ತಿದ್ದರು, ಏಕೆಂದರೆ ದೇವರ ಆಶೀರ್ವಾದದಿಂದ ದೀರ್ಘಕಾಲ ಬದುಕುತ್ತಿದ್ದರು. ಆದ್ದರಿಂದ ಲೇಟ್ ಆಗಿ ಮದುವೆ ಆಗುತ್ತಿದ್ದರು. ಈಗಿನ ಕಾಲದಲ್ಲಿ ಆಯುಷ ಕಾಲಗಳು ಕುಂದಿ ಹೋದರಿಂದ ಅದಕ್ಕೆ ತಕ್ಕಂತೆ ವಿವಾಹ ಮಾಡಿಬಿಡುತ್ತಾರೆ. ಆಗ ಏಸಾವನಿಗೆ 40 ವರ್ಷ ಆದಾಗ ಕಾನಾನ್ಯ ಸ್ತ್ರೀಯರಾದ ಇಬ್ಬರನ್ನು ಮದುವೆ ಮಾಡಿಕೊಂಡು ಬಿಟ್ಟ. ಅದರ ಫಲಿತಾಂಶವೇನು? ಅಧ್ಯಾಯದ ಅಂದರೆ 26ನೇ ಅಧ್ಯಾಯದಲ್ಲಿ ಕಡೆಯ ವಾಕ್ಯವನ್ನು ನೋಡಿರಿ. ಇವರ ದೆಸೆಯಿಂದ ಈಸಾಕನಿಗೂ ರೆಬೇಕಳಿಗೂ ಮನೋವ್ಯತೆ ಉಂಟಾಯಿತು. ಈ ಸೊಸೆಯಂದಿರು ಈಸಾಕನಿಗೂ ರೆಬೇಕಳಿಗೂ ಮನವನ್ನು ನೋಯಿಸುವಂತರಾಗಿದ್ದರು. ಇವರು ಕರ್ತರನ್ನು ತಿಳಿಯದವರು ಮತ್ತು ಸೈತಾನನನ್ನು ವಿಗ್ರಹವನ್ನು ಆರಾಧಿಸುವವರು. ಹಾಗಾದರೆ ಅವರು ಮಾಟ ಮಂತ್ರ ತಂತ್ರಗಳ ಮೇಲೆ ನಂಬಿಕೆ ಇಡುವಂತವರು ಮತ್ತು ನಂಬಿಕೆ ಇಟ್ಟವರು. ಹಾಗಾದರೆ ಅವರು ಅಸಹ್ಯ ಕಾರ್ಯವನ್ನು ಮಾಡುವಂತವರು. ಆದುದರಿಂದ ಇವರನ್ನ ಅಂದ್ರೆ ಈಸಾಕ ಮತ್ತು ರೆಬೇಕಳನ್ನು ಘನಪಡಿಸುತ್ತಾ ಇರಲಿಲ್ಲ, ಇವರ ಮನಸ್ಸನ್ನು ನೋಯಿಸುವಂತೆ ಇದ್ದರು. ಇದರ ನಿಮಿತ್ತವಾಗಿ ಈಸಾಕ್ ರೆಬೇಕ ಮನನೊಂದು ಹೋದರು. ಈ ತಪ್ಪು ಬಂದು ಯಾಕೋಬನ ಜೀವಿತದಲ್ಲಿ ನಡೆದು ಬಿಡಬಾರದು ಎಂಬುದಾಗಿ ಹೇಳಿ ಅವನನ್ನು ಕರೆದು ಅವನಿಗೆ ಆಲೋಚನೆಯನ್ನು ಕೊಟ್ಟು ಕಳಿಸುತ್ತಾರೆ. ಹಾಗಾದರೆ ಚೆನ್ನಾಗಿ ಗಮನಿಸಿ, ಈ ಎತ್ತವರ ಆಲೋಚನೆ ಮಕ್ಕಳಿಗೆ ತುಂಬಾ ಅವಶ್ಯ. ಒಳ್ಳೆಯ ತಂದೆಯೇ ಈಸಾಕ್ ಮತ್ತು ರೆಬೇಕ ಹೇಗೆ ಯಾಕೋಬನಿಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟು ಬೆಳೆಸಿದರು, ಅದೇ ಪ್ರಕಾರ ನಾವು ನಮ್ಮ ಮಕ್ಕಳಿಗೆ ಒಳ್ಳೆಯ ಆಲೋಚನೆಯನ್ನು ಕೊಟ್ಟು ಬೆಳೆಸುವುದಕ್ಕೆ ನಿಮ್ಮ ಅನುಗ್ರಹ, ನಿಮ್ಮ ಆಶೀರ್ವಾದ, ನಿಮ್ಮ ಜ್ಞಾನ, ನಿಮ್ಮ ವಿವೇಕ ನಮಗೆ ಬೇಕು ತಂದೆಯೇ. ಅಂಜಬೇಡ, ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೆನು ಎಂದು ಹೇಳಿದ ದೇವರೇ, ನಮಗೆ ವಾಗ್ದಾನ ಮಾಡಿದ ದೇವರೇ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು, ನನ್ನ ಕುಟುಂಬವನ್ನು ಸಂರಕ್ಷಿಸಲು ದೇವದೂತರನ್ನು ನೇಮಿಸುವುದಕ್ಕಾಗಿ ನಿಮಗೆ ಸ್ತೋತ್ರ. ನೀವು ನಮ್ಮೊಂದಿಗಿದ್ದು ನನ್ನ ಪ್ರಾಣವನ್ನು ಕಾಯುವ ದೇವರೇ ನಿಮಗೆ ಸ್ತೋತ್ರ. ನಾವು ಹೋಗುವಾಗಲೂ ಬರುವಾಗಲೂ ನಮ್ಮ ಮಕ್ಕಳನ್ನು ಕಾಪಾಡುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ನಮ್ಮ ಜೀವನದಲ್ಲಿ ಸೈತನನ್ನು ತೆಗೆದುಕೊಂಡು ಬರಲು ನೆನೆಸಿದ ಸಕಲ ರೀತಿಯ ಕೇಡಿಗೂ ತಪ್ಪಿಸಿ ನಮ್ಮನ್ನು, ನಮ್ಮ ಕುಟುಂಬವನ್ನು, ನಮ್ಮ ಮಕ್ಕಳನ್ನು ಸಂರಕ್ಷಿಸಿ ಕಾಪಾಡುತ್ತಿರುವ ದೇವರೇ ನಿಮಗೆ ಸ್ತೋತ್ರ. ನೀವು ನಮ್ಮನ್ನು ಸಂರಕ್ಷಿಸಲು, ನಾನು ನಿಮ್ಮ ಸತ್ಯವೇದ ವಾಕ್ಯಗಳನ್ನು ಧ್ಯಾನಿಸಲು, ನಂಬಿಕೆಯಿಂದ ಪ್ರಾರ್ಥಿಸಲು ನನಗೆ ಕೃಪೆ ತೋರಿಸು. ನಿಮ್ಮೊಂದಿಗೆ ನಾನು ಯಾವಾಗಲೂ ಜೊತೆಯಾಗಿ ಇರಲು ನನಗೆ ಸಹಾಯ ಮಾಡಿರಿ. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್ ತಂದೆಯೇ.